ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಭಾರತದಲ್ಲಿ ಟಾಪ್ 10 ಹಾಲು ಉತ್ಪಾದಿಸುವ ರಾಜ್ಯಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಭಾರತವು ಹಲವಾರು ವರ್ಷಗಳಿಂದ ವಿಶ್ವದ ಹಾಲಿನ ಪ್ರಮುಖ ಉತ್ಪಾದಕವಾಗಿದೆ ಮತ್ತು ಅದರ ಡೈರಿ ಉದ್ಯಮವು ಅಭಿವೃದ್ಧಿ ಹೊಂದುತ್ತಿದೆ. ಶ್ರೀಮಂತ ಕೃಷಿ, ಭೂದೃಶ್ಯ ಮತ್ತು ಹೈನುಗಾರಿಕೆಯ ಬಲವಾದ ಸಂಪ್ರದಾಯದೊಂದಿಗೆ ಭಾರತದ ಹಾಲು ಉತ್ಪಾದನೆಯು ಆಹಾರ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಖಾತ್ರಿಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. 2024ರಲ್ಲಿ ಕೆಲವು ರಾಜ್ಯಗಳು ಈ ಯಶಸ್ವಿನ ಕಥೆಗೆ ಪ್ರಮುಖ ಕೊಡುಗೆದಾರರಾಗಿ ಹೊರಹೊಮ್ಮಿವೆ. ರಾಷ್ಟ್ರದಲ್ಲಿ ಬೆಳೆಯುತ್ತಿರುವ ಬೇಡಿಕೆಯನ್ನು ಪೂರೈಸಲು ಗಣನೀಯ ಪ್ರಮಾಣದ ಹಾಲನ್ನು ಉತ್ಪಾದಿಸುತ್ತೇವೆ. ಇಲ್ಲಿ ನಾವು 2024ರಲ್ಲಿ ಭಾರತದಲ್ಲಿ ಟಾಪ್ 10 ಹಾಲು ಉತ್ಪಾದಿಸುವ ರಾಜ್ಯಗಳನ್ನು ಪರಿಶೀಲಿಸೋಣ. ವಿಶ್ವದೆಲ್ಲೆಡೆ ಹಾಲು ಉತ್ಪಾದನೆಯಲ್ಲಿ ಭಾರತದ ಸ್ಥಾನವನ್ನು ನೋಡುವುದಾದರೆ 2021-22ರ ಅವಧಿಯಲ್ಲಿ ಭಾರತವು ವಿಶ್ವದ ಅಗ್ರ ಹಾಲು ಉತ್ಪಾದಕ ರಾಷ್ಟ್ರವಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. ಜಾಗತಿಕ ಉತ್ಪಾದನೆಗೆ 24.64% ಕೊಡುಗೆ ನೀಡಿದೆ. 9 ವರ್ಷಗಳಲ್ಲಿ 2014 ಮತ್ತು 2015ರಿಂದ 2022 ಮತ್ತು 2023ರವರೆಗೆ ಭಾರತವು ಹಾಲಿನ ಉತ್ಪಾದನೆಯಲ್ಲಿ ಗಣನೀಯ 50% ಹೆಚ್ಚಳವನ್ನು ಅನುಭವಿಸಿದೆ. 2022 ಮತ್ತು 2023ರ ವೇಳೆಗೆ ಪ್ರಭಾವಶಾಲಿ 20,89,84,430 ಟನ್ಗಳನ್ನು ತಲುಪಿದೆ. ಈ ಬೆಳವಣಿಗೆಯು ಹಾಲಿಗೆ ದೇಶೀಯ ಬೇಡಿಕೆ ಮತ್ತು ಜಾಗತಿಕ ಪೂರೈಕೆಯ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಭಾರತದ ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ. ಭಾರತದಲ್ಲಿ ಹಾಲು ಉತ್ಪಾದನೆಯನ್ನು ನೋಡುವುದಾದರೆ ಭಾರತದಲ್ಲಿ ಹಾಲಿನ ಉತ್ಪಾದನೆಯು ವರ್ಷಗಳಲ್ಲಿ ಗಮನಾರ್ಹ ಬೆಳವಣಿಗೆಯ ಪಥಕ್ಕೆ ಸಾಕ್ಷಿಯಾಗಿದೆ. 2014 ಮತ್ತು 2015ರಲ್ಲಿ 146.3 ಮಿಲಿಯನ್ ಟನ್ಗಳಿಂದ 2020 ಮತ್ತು 2021ರ ವೇಳೆಗೆ ಇದು 209.96 ಮಿಲಿಯನ್ ಟನ್ಗಳಿಗೆ ಏರಿತ್ತು. ಇದು ಸಂಯುಕ್ತ ವಾರ್ಷಿಕ ಬೆಳವಣಿಗೆಯ ದರ 6.2% ಗುರುತಿಸುತ್ತದೆ. ಗಮನಾರ್ಹವಾಗಿ ತಲಾವಾರು ಹಾಲಿನ ಲಭ್ಯತೆಯು 2014 ಮತ್ತು 2015ರಲ್ಲಿ 322 ಗ್ರಾಂ ಒಂದು ದಿನದಂದು, 2020 ಮತ್ತು 2022ರಲ್ಲಿ 427 ಗ್ರಾಂ ದಿನಕ್ಕೆ ಏರಿಕೆಯಾಗಿದ್ದು ಜಾಗತಿಕ ಸರಾಸರಿಯನ್ನು ಮೀರಿಸಿದೆ. ಡೈರಿ ಉತ್ಪಾದನೆ ಮತ್ತು ಬಳಕೆಯಲ್ಲಿ ರಾಷ್ಟ್ರದ ದಾಪುಗಾಲುಗಳನ್ನು ಪ್ರತಿಬಿಂಬಿಸುವ ಪಂಜಾಬ್ ಮತ್ತು ಹರಿಯಾಣಗಳು ತಲಾವಾರು ಅತಿ ಹೆಚ್ಚು ಹಾಲಿನ ಲಭ್ಯತೆಯನ್ನು ಹೊಂದಿರುವ ಅಗ್ರ ರಾಜ್ಯಗಳಾಗಿ ಎದ್ದು ಕಾಣುತ್ತವೆ. ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯಗಳು 2024ರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯವಾಗಿ ಉತ್ತರ ಪ್ರದೇಶವು ರಾಷ್ಟ್ರದ ಡೈರಿ ಉತ್ಪಾದನೆಗೆ ಗಣನೀಯ ಕೊಡುಗೆ ನೀಡಿದೆ. ಅದರ ಗಮನಾರ್ಹ ಅಂಕಿಅಂಶಗಳಲ್ಲಿ ರಾಜ್ಯವು ಎಮ್ಮೆಗಳಿಂದ 16.2 ಮಿಲಿಯನ್ ಮೆಟ್ರಿಕ್ ಟನ್ ಹಾಲನ್ನು 4.2 ಮೆಟ್ರಿಕ್ ಟನ್ ಅಷ್ಟು ವಿತರಿಸಿದೆ. ಹಸುಗಳಿಂದ ಉತ್ಪಾದಿಸಿದ ಈ ಅಂಕಿಅಂಶಗಳು ಉತ್ತರ ಪ್ರದೇಶದ ವೈವಿಧ್ಯಮಯ ಡೈರಿ ಕೃಷಿ ಪದ್ಧತಿಗಳು ಮತ್ತು ದೇಶದ ಹಾಲಿನ ಬೇಡಿಕೆಗಳನ್ನು ಪೂರೈಸುವಲ್ಲಿ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತವೆ. ವಿಶೇಷವಾಗಿ ಗಣನೀಯ ಪ್ರಮಾಣದ ಎಮ್ಮೆ ಹಾಲು ಉತ್ಪಾದನೆಯ ಮೂಲಕ 31,884 ಟನ್ಗಳಷ್ಟು
ಹಾಲು ಉತ್ಪಾದನೆಯೊಂದಿಗೆ ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯವಾಗಿ ನಿಂತಿದೆ. ನಂತರ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಗುಜರಾತ್ ಈ ಪಟ್ಟಿಯಲ್ಲಿವೆ. 2024ರಲ್ಲಿ ಭಾರತದಲ್ಲಿ ಹಾಲು ಉತ್ಪಾದಿಸುವ ಟಾಪ್ 10 ರಾಜ್ಯಗಳನ್ನು ನೋಡುವುದಾದರೆ, ಮೊದಲನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ, ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ, ಮೂರನೇ ಸ್ಥಾನದಲ್ಲಿ ಮಧ್ಯಪ್ರದೇಶ, ನಾಲ್ಕನೇ ಸ್ಥಾನದಲ್ಲಿ ಗುಜರಾತ್, ಐದನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ್, ಆರನೇ ಸ್ಥಾನದಲ್ಲಿ ಪಂಜಾಬ್, ಏಳನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, ಎಂಟನೇ ಸ್ಥಾನದಲ್ಲಿ ಹರಿಯಾಣ, ಒಂಬತ್ತನೇ ಸ್ಥಾನದಲ್ಲಿ ಬಿಹಾರ್, ಹತ್ತನೇ ಸ್ಥಾನದಲ್ಲಿ ಕರ್ನಾಟಕ. ಇವು ಭಾರತದಲ್ಲಿ ಹಾಲು ಉತ್ಪಾದಿಸುವ ಪ್ರಮುಖ ಟಾಪ್ 10 ರಾಜ್ಯಗಳು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.